ಒಬ್ಬ ಬೇಕರಿ ಯಜಮಾನ SBIನವರು ಸಾಲ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ SBI ಬ್ಯಾಂಕ್ಗೆ 13 ಕೋಟಿ ಕನ್ನ ಹಾಕಿದ್ದಾನೆ. ಇವತ್ತು ಈ ವಿಡಿಯೋದಲ್ಲಿ ನಾವು ಆ ಕನ್ನ ಹಾಕಿದ ಖತರ್ನಾಕ್ ಕಳ್ಳನ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಹೌದು, ಈ ಸ್ಟೋರಿ ಯಾವ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗೂ ಕಮ್ಮಿ ಇಲ್ಲ. ಹಾಗಾದ್ರೆ ಆತ ದರೋಡೆ ಮಾಡಿದ್ದು ಹೇಗೆ, ಯಾಕೆ ಕೊನೆಗೆ ಆತ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದ, ಇವೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನ ನೀಡ್ತೇವೆ. ಅದು 2024 ಮಾರ್ಚ್ ಸಂದರ್ಭದಲ್ಲಿ ದಾವಣಗೆರೆಯ ನ್ಯಾಮತಿಯಲ್ಲಿ ಒಂದು ಬೇಕರಿ ವ್ಯಾಪಾರವನ್ನ ವಿಜಯ್ ಮಾಡ್ತಾ ಇರ್ತಾನೆ. ವ್ಯಾಪಾರ ಚೆನ್ನಾಗಿ ನಡೀತಾ ಇರುತ್ತೆ. ಇದರ ಸಂದರ್ಭದಲ್ಲಿ ವ್ಯಾಪಾರವನ್ನ ಇನ್ನೂ ಹೆಚ್ಚು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮತ್ತೊಂದು ಬೇಕರಿ ಮಾಡೋ ಆಲೋಚನೆ ಆತನಿಗೆ ಬರುತ್ತೆ. ಇನ್ನೊಂದು ಬೇಕರಿ ಮಾಡಲು ಲೋನ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ನ್ಯಾಮತಿಯಲ್ಲಿರುವ SBI ಬ್ರಾಂಚ್ಗೆ ಹೋಗ್ತಾರೆ. ಅಲ್ಲಿ 15 ಲಕ್ಷ ಲೋನ್ಗಾಗಿ ವಿಜಯ್ ಅಪ್ಲೈ ಮಾಡಿರ್ತಾನೆ. ಆದರೆ SBI ಇವನ ಲೋನ್ ಅರ್ಜಿಯನ್ನ ರಿಜೆಕ್ಟ್ ಮಾಡುತ್ತೆ. ಕಾರಣ ಸಿಬಿಲ್ ಸ್ಕೋರ್ ಕಮ್ಮಿ ಇರುತ್ತೆ. ಈತನ ಲೋನ್ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಮತ್ತೆ ಈತ ತನ್ನ ಫ್ಯಾಮಿಲಿ ಸದಸ್ಯರ ಹೆಸರಲ್ಲಿ ಅರ್ಜಿ ಹಾಕ್ತಾನೆ. ಆ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುತ್ತೆ. ಇದರಿಂದ ಬೇಸರ ಮಾಡಿಕೊಂಡ ವಿಜಯ್ ಏನಾದ್ರೂ ಮಾಡಬೇಕು ಅನ್ನುವಂತ ಆಲೋಚನೆಯನ್ನ ಮಾಡ್ತಾನೆ. ನಂತರ ಅದೇ SBI ಬ್ರಾಂಚ್ ದರೋಡೆ ಮಾಡೋ ಪ್ಲಾನ್ ಕೂಡ ಮಾಡ್ತಾನೆ. ಮೊದಲು ಬ್ಯಾಂಕ್ ಬ್ರಾಂಚ್ ಅನ್ನ ಸಂಪೂರ್ಣವಾಗಿ ಗಮನಿಸಿದ ವಿಜಯ್ ಕಿಟಕಿ ಎಲ್ಲಿದೆ, ಯಾವ ಕಡೆ CCTV ಇದೆ, ಬ್ಯಾಂಕ್ ಎಂಟ್ರಿ ಯಾವುದು, ಎಕ್ಸಿಟ್ ಯಾವುದು, ಇವೆಲ್ಲದರ ಬಗ್ಗೆ ತಿಳಿದುಕೊಳ್ತಾನೆ. ಅಷ್ಟೇ ಅಲ್ಲದೆ ಲಾಕರ್ ಎಲ್ಲಿದೆ, ಆ ಲಾಕರ್ ನಲ್ಲಿ ಏನಿದೆ ಅನ್ನೋದ್ರ ಬಗ್ಗೆನೂ ಮಾಹಿತಿಯನ್ನ ಕಲೆ ಹಾಕ್ತಾನೆ. ಇವೆಲ್ಲದರ ಬಳಿಕ ಬ್ರಾಂಚ್ ದರೋಡೆ ಮಾಡಲು ಒಬ್ಬರಿಂದ ಸಾಧ್ಯ ಇಲ್ಲ ಅನ್ನೋದನ್ನ ಈತ ತಿಳಿದುಕೊಳ್ತಾನೆ. ಅದಾದ ಬಳಿಕ ಇವನ ಸಂಬಂಧಿಕರಲ್ಲಿ ಇಬ್ಬರನ್ನ ಹಾಗೂ ಹೊರಗಡೆಯಿಂದ 3 ಜನರನ್ನ ಸೇರಿಸಿಕೊಂಡು ದರೋಡೆ ಮಾಡೋಕೆ ಪ್ಲಾನ್ ಮಾಡ್ತಾನೆ. ಒಂದು ಪಾಳು ಬಿದ್ದ ಶಾಲೆಯಲ್ಲಿ ಇವರು ದರೋಡೆ ಪ್ಲಾನ್ ಅನ್ನ ಮಾಡ್ತಾರೆ. ಮೊದಲು ಮನಿ ಹೆಸ್ಟಿಂಗ್ ಎನ್ನುವಂತ ವೆಬ್ ಸೀರೀಸ್ ಅನ್ನು ನೋಡ್ತಾರೆ. ನಂತರ ಯೂಟ್ಯೂಬ್ ನಲ್ಲಿ ಬ್ಯಾಂಕ್ ದರೋಡೆ ಮಾಡೋದು ಹೇಗೆ, ದರೋಡೆ ಮಾಡಿದ್ರೆ ಸಾಕ್ಷಿ ನಾಶಪಡಿಸೋದು ಹೇಗೆ ಎನ್ನುವುದ್ರ ಬಗ್ಗೆಯೂ ಕೂಡ ವಿಡಿಯೋಗಳನ್ನ ನೋಡ್ತಾರೆ. ಸತತ 6 ತಿಂಗಳು ಅದೇ ಪಾಳು ಬಿದ್ದ ಶಾಲೆಯಲ್ಲಿ ದರೋಡೆಗೆ ತಯಾರಿಯನ್ನ ನಡೆಸ್ತಾರೆ. ಯಾರು ಇಲ್ಲದೆ ಇರೋ ಟೈಮ್ ನೋಡಿ ರಾತ್ರಿ ಸಮಯ ಬ್ಯಾಂಕ್ ದರೋಡೆ ಮಾಡಲು ಪ್ಲಾನ್ ಮಾಡಿರ್ತಾರೆ. ಮೊದಲೇ ಬ್ಯಾಂಕ್ಗೆ ಬಂದು ಬ್ಯಾಂಕ್ನ ಸುತ್ತಮುತ್ತಲಿನ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ ಕದೀಮ್ರು ಕಿಟಕಿ ಬಾಗಿಲನ್ನ ಗ್ಯಾಸ್ ಕಟ್ಟರ್ ಮೂಲಕ ಕಟ್ ಮಾಡಿ ಬ್ಯಾಂಕ್ ಒಳಗೆ ಎಂಟ್ರಿ ಕೊಡ್ತಾರೆ. ಆಮೇಲೆ ಲಾಕರ್ ಕಟ್ ಮಾಡಲು ಮುಂದಾಗ್ತಾರೆ. ಗ್ಯಾಸ್ ಕಟ್ಟರ್ ಮೂಲಕ ಲಾಕರ್ ಅನ್ನು ಕೂಡ ಕಟ್ ಮಾಡಿ ಲಾಕರ್ ನಲ್ಲಿದ್ದ 17 kg ಚಿನ್ನವನ್ನ ಕದೀತಾರೆ. ಯಾವುದೇ ಫಿಂಗರ್ ಪ್ರಿಂಟ್ ಸಿಗಬಾರದು ಅಂತ ಗ್ಲೌಸ್ ಹಾಕೊಂಡು ದರೋಡೆ ಮಾಡಿರ್ತಾರೆ. ಆದ್ರೆ ದರೋಡೆ ಮಾಡಿ ಇವರು ಸುಮ್ಮನೆ ಹೋಗ್ಲಿಲ್ಲ. CCTVಯಲ್ಲಿ ಸಿಕ್ಕಿಬಿದ್ರೆ ಅನ್ನೋ ಕಾರಣಕ್ಕೆ CCTV ಸ್ಟೋರೇಜ್ ಸಮೇತ ಕ್ಯಾಮ್ರಾವನ್ನು ಕೂಡ ಕಳ್ತನ ಮಾಡ್ತಾರೆ. ಫೊರೆನ್ಸಿಕ್ ಟೀಮ್ಗೆ ತನಿಖೆಯಲ್ಲಿ ಯಾವ ಸಾಕ್ಷಿ ಕೂಡ ಸಿಗಬಾರದು ಅನ್ನೋ ಕಾರಣಕ್ಕೆ ಓಡಾಡಿದ ಜಾಗದಲ್ಲಿ ಮೆಣಸಿನ ಪುಡಿಯನ್ನು ಕೂಡ ಚೆಲ್ತಾರೆ. ನಂತರ 7 kg ಚಿನ್ನವನ್ನ ಕದ್ದು 6 ಜನ ಪರಾರಿಯಾದರು. 15 ಲಕ್ಷ ಲೋನ್ ಕೇಳಿ ಬಂದವ ಲೋನ್ ನೀಡದ ಬ್ಯಾಂಕ್ನಲ್ಲಿ 13 ಕೋಟಿ ದರೋಡೆ ಮಾಡಿ ಪರಾರಿಯಾಗಿದ್ದ. ಮಾರನೇ ದಿನ ಘಟನಾ ಸ್ಥಳಕ್ಕೆ ಬಂದ ಪೊಲೀಸರಿಗೆ ಯಾವುದೇ ಸಾಕ್ಷಿಗಳು ಸಿಕ್ಕಿರಲ್ಲ. ಇದ್ದಿದ್ದ ಒಂದು CC ಕ್ಯಾಮ್ರಾ ಕೂಡ ಕಳವಾಗಿರುತ್ತೆ. ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿರಲ್ಲ. ದರೋಡೆ ಮಾಡಿದ 6 ಜನರಲ್ಲಿ ವಿಜಯ್ ಮಾತ್ರ ತಮ್ಮ ನೇಟಿವ್ ಅಂದ್ರೆ ತಮಿಳುನಾಡಿನ ಉಸ್ಲಾಂಪಟ್ಟಿ ಎನ್ನುವ ಪ್ರದೇಶಕ್ಕೆ ಹೋಗಿ ಅಲ್ಲಿರುವ ಬಾವಿಯಲ್ಲಿ ಚಿನ್ನವನ್ನ ಮುಚ್ಚಿಡುವ ಕೆಲಸ ಮಾಡ್ತಾರೆ. ಅದಕ್ಕೂ ಮುನ್ನ ಒಂದು 7 kg ಚಿನ್ನ ಕೂಡಿಡುವ ಒಂದು ಲಾಕರ್ ಅನ್ನ ಖರೀದಿ ಮಾಡಿ 7 kg ಚಿನ್ನದಲ್ಲಿ ಅಲ್ಪ ಸ್ವಲ್ಪ ಚಿನ್ನವನ್ನ ಮಾರಿ ಅದರಲ್ಲಿ ಬಂದ ಹಣವನ್ನ ತಲಾ 1 ಲಕ್ಷದಂತೆ ಹಂಚಿಕೊಳ್ತಾರೆ. ಈ 6 ಜನ ಕಳ್ಳರಲ್ಲಿ ಒಗ್ಗಟ್ಟು ಹೇಗಿತ್ತು ಅಂದ್ರೆ ಅಲ್ಪ ಸ್ವಲ್ಪ ಚಿನ್ನ ಮಾರಿ ಉಳಿದ ಚಿನ್ನವನ್ನ ವಿಜಯ್ ಬಾವಿಯಲ್ಲಿ ಇಡುವ ಪ್ಲಾನ್ ಮಾಡಿದಾಗ ಎಲ್ಲರೂ ಸಮ್ಮತಿಯನ್ನ ನೀಡಿರ್ತಾರೆ. ಇಲ್ಲಿ ಬೇರೊಬ್ಬ ಕಳ್ಳರ ತರ ನೀನೊಬ್ನೇ 7 kg ಚಿನ್ನ ತಗೊಂಡ್ರೆ ನಾವೇನ್ ಮಾಡೋದು ಅನ್ನುವಂತ ಪ್ರಶ್ನೆ ಒಬ್ಬರೂ ಕೂಡ ಕೇಳಿರಲ್ಲ. ಕೊನೆಗೂ ಚಿನ್ನವನ್ನ ಬಾವಿಯಲ್ಲಿ ಹೂತಾಕಿದ್ರು. ಪೊಲೀಸ್ನವರು ಒಂದು ಸ್ಪೆಷಲ್ ಟೀಮ್ ಅನ್ನ ರೆಡಿ ಮಾಡಿದ್ರು. ತನಿಖೆ ಪ್ರಾರಂಭವಾಗುತ್ತೆ. ಸ್ಥಳೀಯ ಪ್ರದೇಶದ ಎಲ್ಲ ಕಳ್ಳರನ್ನ ತನಿಖೆ ಮಾಡ್ತಾರೆ. ಆದರೆ ನಿಜವಾದ ಕಳ್ಳರು ಯಾರೂ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಈ ಕಳ್ಳರು ಉತ್ತರ ಪ್ರದೇಶದಲ್ಲಿದ್ದಾರೆ ಎನ್ನೋ ಮಾಹಿತಿ ಸಿಗುತ್ತೆ. ಅಲ್ಲಿಗೂ ಹೋಗ್ತಾರೆ. ಆದರೆ ಅಲ್ಲಿಯೂ ಕಳ್ಳರು ಸಿಗಲ್ಲ. 6 ತಿಂಗಳು ಕಳೆದ್ರೂ ಪೊಲೀಸರಿಗೆ ಯಾವುದೇ ಪ್ರೂಫ್ ಕೂಡ ಸಿಕ್ಕಿರಲ್ಲ. ಇದೇ ಸಂದರ್ಭದಲ್ಲಿ ಒಂದು ದಿನ ಪೊಲೀಸರು ನಮಗೆ ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿದೆ, ಈ ಮೂಲಕ ಕಳ್ಳ ವಿಜಯ್ ಹಾಗೂ ಅವರ ತಂಡವನ್ನ ಹಿಡಿದಿದ್ದೇವೆ ಎಂದು ಮಾಹಿತಿಯನ್ನು ನೀಡುತ್ತಾರೆ. ಅದಾದ ಕೆಲ ಹೊತ್ತಲ್ಲೇ ಕಳ್ಳರು ತಮ್ಮ ತಪ್ಪನ್ನ ಒಪ್ಪಿಕೊಳ್ತಾರೆ. ಮದುರೈನಲ್ಲಿ ಬಾವಿಯಲ್ಲಿ ಹೂತಿಟ್ಟ ಚಿನ್ನವನ್ನ ವಾಪಸ್ ತೆಗಿತಾರೆ.
ಈ ಸಂದರ್ಭದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ನಾವು ಈ ಕಳ್ಳನನ್ನ ಹಿಡಿದಿದ್ದೇವೆ ಎಂದು ಪೊಲೀಸರು ಹೇಳಿದ್ರು. ಆದರೆ ಆ ಎವಿಡೆನ್ಸ್ ಏನು ಎನ್ನುವುದರ ಬಗ್ಗೆ ಯಾವುದೇ ಮಾಹಿತಿಗಳು ಕೂಡ ವ್ಯಕ್ತವಾಗಿಲ್ಲ. ನಮ್ಮ ರಿಸರ್ಚ್ ಪ್ರಕಾರ ಅವರು ಒಂದೇ ಸ್ಥಳೀಯ ಪ್ರದೇಶದಲ್ಲಿರುವ CCTVಯಲ್ಲಿ ಓಡಾಟ ಮಾಡೋದನ್ನ ನೋಡಿ ಹಿಡಿದಿರಬಹುದು, ಅಥವಾ ಆ ದರೋಡೆ ಆದ ದಿನ ಸ್ಥಳೀಯ ಪ್ರದೇಶದ ಟವರ್ ಮೂಲಕ ಬಂದಂತ ಇನ್ಕಮ್ ಮತ್ತು ಔಟ್ ಗೋಯಿಂಗ್ ಕಾಲ್ಗಳನ್ನ ಪರೀಕ್ಷೆ ಮಾಡಿ ಅದರ ಮೂಲಕ ಮಾಹಿತಿಯನ್ನ ಕಲೆ ಹಾಕಿರಬಹುದು, ಅಥವಾ ಆ ದರೋಡೆ ನಡೆದ ಸಂದರ್ಭದಲ್ಲಿ ಊರನ್ನ ಬಿಟ್ಟು ಬೇರೆ ಊರಿಗೆ ಪರಾರಿಯಾದವರನ್ನ ಹುಡುಕಿ ಆ ಮೂಲಕ ಕಳ್ಳರು ಸಿಕ್ಕಿರಬಹುದು, ಇಲ್ಲ ದರೋಡೆ ಮಾಡಿದ ಕಳ್ಳರ ಪೈಕಿ ಯಾರಾದರೂ ತಪ್ಪೊಪ್ಪಿಕೊಂಡಿರಬಹುದು. ನಿಮ್ಮ ಪ್ರಕಾರ ಯಾವ ರೀತಿಯಾಗಿ ಪೊಲೀಸರು ಈ ಕೇಸನ್ನ ಭೇದಿಸಿರಬಹುದು ಎನ್ನುವುದನ್ನ ಕಮೆಂಟ್ಸ್ ಮಾಡುವ ಮುಖಾಂತರ ತಿಳಿಸಿ. ಇನ್ನು ಈ ವಿಚಾರಣೆ ನಡೆಸಿದಾಗ ಪೊಲೀಸರು ವಿಜಯ್ ಬಳಿ ಆ ಚಿನ್ನವನ್ನ ಬಾವಿಯಲ್ಲಿ ಯಾಕೆ ಹೂತಿಟ್ಟೆ ಎಂದು ಕೇಳಿದ್ರು. ಇದಕ್ಕೆ ವಿಜಯ್ ತನಿಖೆ ನಡೆದು ಕೇಸ್ ಕ್ಲೋಸ್ ಆದ ಮೇಲೆ ಆ ಚಿನ್ನವನ್ನ ಸ್ವಲ್ಪವೇ ಮಾರಾಟ ಮಾಡೋ ಪ್ಲಾನ್ ಮಾಡಿದ್ದೆ ಎಂದಿದ್ದ. ಈ ದರೋಡೆ ಕರ್ನಾಟಕದಲ್ಲೇ ನಡೆದಿರುವುದು ನಿಜಕ್ಕೂ ಜನರಲ್ಲಿ ಆಶ್ಚರ್ಯ ತಂದಿದೆ. ಈ ಪ್ರಕರಣ ಭೇದಿಸಿದ ಪೊಲೀಸ್ಗೆ ಈಗಾಗಲೇ CM ಹಾಗೂ ಗೃಹ ಮಂತ್ರಿ ಕಡೆಯಿಂದ ಪ್ರಶಂಸೆ ಕೂಡ ಸಿಕ್ಕಿದೆ. ಪೊಲೀಸರು ಈ ಕೇಸನ್ನ ಮಟ್ಟ ಹಾಕದೆ ಇದ್ದಿದ್ದರೆ ಈ ಕದೀಮರ ಗ್ಯಾಂಗ್ ಕರ್ನಾಟಕದಲ್ಲಿ ಇನ್ನಷ್ಟು ದರೋಡೆ ಮಾಡೋ ಪ್ಲಾನ್ ಕೂಡ ಮಾಡ್ತಾ ಇದ್ರು. ಒಟ್ಟಾರೆ ಪೊಲೀಸರ ಈ ಪ್ರಯತ್ನಕ್ಕೆ ಶಬಾಷ್ ಹೇಳಲೇಬೇಕು. ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.